ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಒಂದು ವಿದ್ಯಾರ್ಥಿಯ ಒಂದು SSB ಸ್ಕಾಲರ್ಶಿಪ್ ಬಗ್ಗೆ ಒಂದು ಕಾಮೆಂಟ್ಸನ್ನು ಹಾಕಿದ್ದಾರೆ. ಲಾಂಗ್ ಒಂದು ಕಾಮೆಂಟ್ಸ್ ಇದ್ದಿದ್ದು. ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಈಗಲೇ ಫಸ್ಟ್ ಇಯರ್ JNM ನರ್ಸಿಂಗಲ್ಲಿ ಕೋರ್ಸಲ್ಲಿ ಓದ್ತಾ ಇದ್ದೀನಿ. ಸೊ ನಾನು ಇವತ್ತು ಏನು ಮಾಡಿದೆ ಅಂದರೆ ರಿಜಿಸ್ಟ್ರೇಷನ್ SSBಗೆ ಅಪ್ಲೈ ಮಾಡಿದೆ. ಸೊ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟಾಗಿ ಹಾಕ್ತಾ ಹೋಗಬೇಕಾದ್ರೆ ಸೊ ಕೊನೆಗೆ ಏನಾಯ್ತು ಅಂತಂದರೆ, ಇದು ಕೆನಾಟ್ ಬಿ ಅಪ್ಲೈಡ್ ಬಿಕಾಸ್ ಆಫ್ ಡೇಟ್ ಓವರ್ ಆಗಿದೆ ಅಂತ ಬರ್ತಾ ಇದೆ. ಸೊ ಇನ್ ದ ಸೇಮ್ ಟೈಮ್ ನನ್ನ ಫ್ರೆಂಡ್ ಕೂಡ ಅಪ್ಲೈಯಿಂಗ್ ಸೇಮ್ ಟೈಮಲ್ಲೇ ಮಾಡಿದರು. ಬಟ್ ಈಸಿಲಿ ದೇ ಆರ್ ಅಪ್ಲೈಯಿಂಗ್ ಈಸಿಲಿ, ಅವ್ರದ್ದೆಲ್ಲ ಈಸಿಯಾಗಿ ಬಿಡ್ತು. ಬಟ್ ಅವ್ರುಗಳಿಗೆ ನನ್ನ ಥರ ಯಾವುದೇ ಥರದಂಥ ಪ್ರಾಬ್ಲಮ್ ಆಗಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಅದಕ್ಕೆ ಒಂದು ಕ್ವಶನಿಗೆ ರಿಪ್ಲೈ ಮಾಡಿ ಅಂತ ಇವರೊಂದು ಕಾಮೆಂಟ್ಸನ್ನು ಹಾಕಿದ್ದಾರೆ. ಮತ್ತು ನಾನು SSBಗೆ ಅಪ್ಲೈ ಮಾಡ್ಬೋದಾ ಮತ್ತೊಮ್ಮೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಇವ್ರೇನು ಹೇಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ, ಇಟ್ಸ್ ಶೋವಿಂಗ್ ಯು ಕ್ಯಾನ್ ಅಪ್ಲೈ ರೈತ ನಿಧಿ ಸ್ಕಾಲರ್ಶಿಪ್, ನಾಟ್ ಅ SSB, ಇಟ್ಸ್ ಶೋವಿಂಗ್. ಸೊ ಇಲ್ಲಿ ಏನಂತ ಹೇಳ್ತಾ ಇದೆ ಅಂದರೆ, SSB ರೈತ ನಿಧಿ ಸ್ಕಾಲರ್ಶಿಪ್ ತೋರಿಸ್ತಾ ಇದೆ, ಆದರೆ SSB ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಲೇರಿಫೈ ಮಾಡ್ತೀನಿ, ನೀವು ಅಪ್ಲಿಕೇಶನ್ಸ್ SSB ಒಳಗಡೆ ಈಗಾಗಲೇ ಜನರಲ್ ವಿದ್ಯಾರ್ಥಿಗಳಿಗೆ ಕ್ಲೋಸ್ ಆಗಿದೆ. ಯಾರು ಇವಾಗ ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿದಾಗ ಅವ್ರುಗಳಿಗೆ ಎರಡನೇ ಸ್ಟೆಪ್ಪಿಗೆ ಹೋದಾಗ ನೋಡಿ, ನೆನಪಿಟ್ಟುಕೊಳ್ಳಿ, ಸೆಕೆಂಡ್ ಸ್ಟೆಪ್ಪಿಗೆ ಹೋದಾಗ ಅಲ್ಲಿ ರೈತ ನಿಧಿ ಅಥವಾ ಕಾರ್ಮಿಕರ ಕಾರ್ಡು ಅಥವಾ ಇನ್ನೊಂದು ಬೇರೆ ಇಲಾಖೆಯ ಒಂದು ಕಾರ್ಡ್ ಇದ್ದವರಿಗೆ ಅಂತ ಏನೋ ಒಂದು ಆಪ್ಷನ್ ತೋರಿಸುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಆ ಥರ ತೋರಿಸ್ತಾ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಆ ಒಂದು ಅಪ್ಲಿಕೇಬಲ್ ಆಗ್ತಾರೆ ಅವರಿಗೆ ಮಾತ್ರ ಅದು ಓಪನ್ ಇದೆ. ಇನ್ ಕೇಸ್ ಆಫ್ ನಿಮಗೆ ಏನಾದರೂ ರೈತ ನಿಧಿ ಅಪ್ಲಿಕೇಬಲ್ ಆಗ್ತಾ ಇದ್ದರೆ, ಅಂದರೆ ನೀವು ರೈತರ ಮಕ್ಕಳಾಗಿದ್ದರೆ ಅಥವಾ ಲೇಬರ್ ಕಾರ್ಡನ್ನು ಹೊಂದಿದರೆ, ಸೊ ಅದನ್ನು ಎಸ್ ಅಂತ ಹಾಕಿ ನೀವು ಕಂಟಿನ್ಯೂ ಮಾಡಬಹುದು. ಆದರೆ ಹೊಸದಾಗಿ ಮತ್ತೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಬರುವುದಿಲ್ಲ. ಏನಾಗಿದೆ ಅಂತ ಹೇಳ್ತೀನಿ, ಆಲ್ರೆಡಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಕೊನೆ ಸ್ಟೆಪ್ಪಿಗೆ ಹೋದಾಗ ಅಲ್ಲಿ ಟೈಮ್ ಈಸ್ ಓವರ್ ಅಂತ ತೋರಿಸ್ತಾ ಇತ್ತು. ಅಂಥ ವಿದ್ಯಾರ್ಥಿಗಳಿಗೆ ಏನು ಲೇಬರ್ ಕಾರ್ಡನ್ನು ಮತ್ತು ರೈತರ ನಿಧಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಅವರು ಲಾಸ್ಟ್ ಸ್ಟೆಪ್ಪಲ್ಲಿ ಹೋಗಿ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ರಿಟರ್ನ್ ಹಿಂದೆ ಬ್ಯಾಕ್ ಬರಲಿಕ್ಕೆ ಆಗೋದಿಲ್ಲ. ಸೊ ಇನ್ ಕೇಸ್ ಆಫ್ ನಿಮಗೆ ಏನಾದರೂ ರೈತ ನಿಧಿ ಅಥವಾ ಲೇಬರ್ ಕಾರ್ಡ್ ಅಂತ ತೋರಿಸ್ತಾ ಇದ್ದರೆ, ನೀವು ಅದಕ್ಕೆ ಎಲಿಜಿಬಲ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಆಫ್ ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ನೀವು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಯಾವಾಗ ಬರ್ಬೋದು ಅನ್ನೋದನ್ನು ಇಲಾಖೆಗೆ ನೀವು ಕಾಲ್ ಮಾಡಿ ಕೇಳಬೇಕಾಗತ್ತೆ, ಅಥವಾ ಹೋಗಿ ನೀವು ಇಲಾಖೆಗೆ ಹೋಗಿ ವಿಸಿಟ್ ಮಾಡಿ, ಈ ಥರ ಆಗಿದೆ ನಮಗೆ ಟೈಮ್ ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಅವ್ರೇನಾದರೂ ಕೊಟ್ಟರೆ ಕೊಡಬೇಕು.